वेलकम टू हयात टाइम न्यूज़। आइए देखते हैं आज की न्यूज़। यादगीर ज़िले के नारायणपुर डैम से किसानों के लिए पानी को लेकर मुख्तलिफ तंजीमों की जानिब से आज यानी 2 अप्रैल यादगीर बंद मनाया गया। आज सुबह से ही कारोबारी इदारे बंद रहे। यादगीर के सुभाष चौक पर एहतजाजियों ने जिला डिप्टी कमिश्नर के तवस्सुत से चीफ मिनिस्टर को मेमोरेंडम दिया और मुतालबा किया कि यादगीर ज़िले के किसानों के फसलों को नुकसान से बचाने के लिए पानी दरकार है, लिहाजा जल्द से जल्द पानी छोड़ा जाए और हमें अनाज देने वाले किसानों के फसलों को नुकसान पहुँचने से जल्द बचाया जाए। ನೀರಿನ ಬಂದ್ ಮಾಡಿದೀವಿ। ಬಂದ್ ಮಾಡಿ ಅದೇ ರೀತಿಯಾಗಿ ಇವತ್ತು ನಾವು ಆಲ್ರೆಡಿ ಬೀದಿಗೆ ಇಳಿದು ಎಲ್ಲ ವ್ಯಾಪಾರಸ್ಥರಿಗೆ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿಕೊಂಡು ಬಂದ್ ಮಾಡ್ತಾ ಇದ್ದಾರೆ। ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ। ಎಲ್ಲರೂ ರೈತರಿಗೋಸ್ಕರ ನಮ್ಮ ಬೆಂಬಲ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ। ಯಾವುದೇ ಕಾರಣಕ್ಕೂ ಮತ್ತು ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮಿಂದ ಯಾವುದೇ ತೊಂದರೆ ಆಗಂಗಿಲ್ಲ ಮತ್ತು SSLC ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಹೋಗಲಿಕ್ಕೆ ನಾವು ಅನುಕೂಲ ಮಾಡ್ತೀವಿ ಮತ್ತು ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾವುದೇ ಕಾರಣಕ್ಕಿಲ್ಲ ಮತ್ತು KSRTC ಅವರಿಗೆ ಹೇಳಿದೀವಿ ವಿದ್ಯಾರ್ಥಿಗಳಿಗೆ ಬಸ್ಗಳನ್ನು ತೊಗೊಂಡೋಗಿ ಅವರ ಕೇಂದ್ರಕ್ಕೆ ಬಿಡುವಂಥದ್ದು ಮತ್ತು ಆಟೋಗಳಿರುವಂಥ ಆಟೋಗಳು ಅಂತ ಯಾವುದೇ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಕೂಡ ಒಂಥರ ಸಹಕಾರ ಮಾಡೋಂಥ ಕೆಲಸ ಮಾಡ್ತೀವಿ। SSLC ವಿದ್ಯಾರ್ಥಿಗಳಿಗೆ ಯಾವುದೇ ನಮ್ಮ ಬಂದ್ಲಿಂದ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊಂತೀವಿ। ಆದರೆ ಸಂಪೂರ್ಣವಾಗಿ ಬಂದ್ ಆಗ್ತದೆ। ಎಲ್ಲ ರೈತರು ಮತ್ತು ಎಲ್ಲ ಕಾರ್ಮಿಕರು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಬೆಂಬಲ ಕೊಡ್ತಾ ಇದ್ದೇವೆ। ಬೆಳಗ್ಗೆ 6 ಗಂಟೆಯಿಂದೀವಿ 10 ಗಂಟೆ ಮೇಲ್ಪಟ್ಟ ಒಂದು ರ್ಯಾಲಿ ಸ್ಟಾರ್ಟ್ ಆಗ್ತದೆ। ಈಗಾಗಲೇ ಸಂಪೂರ್ಣವಾಗಿ ಯಾದಗಿರಿ ಬಂದ್ ಆಗಿದೆ। ನಾವು ಇವಾಗ ಆಗಲೇ ಪ್ರಾರಂಭ ಮಾಡಿದ್ವಿ। ಇವಾಗೆಲ್ಲ ಇಡೀ ಸಿಟಿಯನ್ನು ರೌಂಡ್ ಹೊಡೆಯುವಂಥ ಕೆಲಸ ಮಾಡಿ ಎಲ್ಲರಿಗೆ ಮನವಿ ಮಾಡಿ ಬಂದ್ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ, ಮುಂದಾಗಿದ್ದೀವಿ। ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ಗಳಿಗೆ ಭಯ ಬೇಡ, ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೋದು। ನಾವು ಈಗಾಗಲೇ ಸಂದೇಶನ ಸಾಮಾಜಿಕ ಜಾಲತಾಣ ಮೂಲಕ ರಾತ್ರಿನೇ ನಾವು ಮೆಸೇಜ್ ಕೊಟ್ಟಿದ್ದೀವಿ। ಯಾವುದೇ ವಿದ್ಯಾರ್ಥಿಗಳು SSLC ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲ್ಲ, ಯಾಕಂದ್ರೆ ವರ್ಷ ಪೂರ್ತಿ ಓದಿರ್ತಾರೆ। ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮಿಂದ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊಂತ ಕೆಲಸ ಮಾಡ್ತೀವಿ। ನಿಮ್ಮ ಭಯ ಇರಲಾರ್ದೇ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಬರೆಯುವಂಥ ಕೆಲಸ ಆಗ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ। ದಿನ ಏನು ನಾರಾಯಣಪುರ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ವತಿಯಿಂದ ಆ ಕಾಲುವೆಗೆ ನೀರು ಹರಿಸಬೇಕನ್ನುವಂಥ ವಿಷಯ ಏಪ್ರಿಲ್ 15ರವರೆಗೆ ನೀರು ಹರಿಸಬೇಕು। ಸೊ ಅದರ ಮುಖಾಂತರ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ದಿನ ಯಾದಗಿರಿ ಬಂದ್ ಒಂದು ಕರೆ ಕೊಡಲಾಗಿದೆ। ಈ ಯಾದಗಿರಿ ಬಂದ್ಗೆ ನಮ್ಮ DSS ಜಿಲ್ಲಾ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸುವ ಮೂಲಕ ಇವತ್ತಿನ ದಿನ ನಾವು ಕೂಡ ಭಾಗಿಯಾಗಿದ್ದೇವೆ। ಸೊ ಇವತ್ತಿನ ದಿನ ಅದರ ಜೊತೆಗೇ SSLC LC ಒಂದು ಮಕ್ಕಳ ಪರೀಕ್ಷೆ ಕೂಡ ಇದೆ। ನಾವು ಆ ಪರೀಕ್ಷಾರ್ಥಿ ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಅಪೀಲ್ ಕೂಡ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟಗಾರರಿಗೆ ಮತ್ತು ಸಾರ್ವಜನಿಕರಿಗೆ। ಪರೀಕ್ಷಾರ್ಥಿ ಮಕ್ಕಳು ಅವರು ಹೋಗಿ ಬರಲಿಕ್ಕೆ ಯಾವುದೇ ವಾಹನದಲ್ಲಿ ಬಂದರೂ ಸಹ ನಾವು ಅವರಿಗೆ ಯಾವುದೇ ಅಡಚಣೆ ಮಾಡೋದಿಲ್ಲ। ಜೊತೆಗೆ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಎಲ್ಲ ಮಕ್ಕಳಿಗೆ ಕೂಡ ನಾವು ಸಹಕಾರ ನೀಡ್ತಾ ಇದ್ದೀವಿ, ಅವ್ರಿಗೆ ಯಾವುದೇ ರೀತಿಯಿಂದ ಅಡಚಣೆ ಮಾಡೋದಿಲ್ಲ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೇವೆ। ಜೊತೆಗೆ ಇವತ್ತು ದಿನ ಏನು ರೈತರ ಪರವಾಗಿ ಇರುವಂಥ ಈ ಹೋರಾಟ ಎಲ್ಲ ಸರ್ವ ಸಂಘಟನೆಗಳು ಬೆಂಬಲವನ್ನು ಸೂಚಿಸಬೇಕು। ಎಲ್ಲ